ನಮಸ್ತೆ ವೀಕ್ಷಕರೇ, ನಿನ್ನೆ RCB ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು. ಸಖತ್ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಳೆ ಬೇರೆ ಬರ್ತಾ ಇತ್ತು. ಅದಾದ ನಂತರ 14 ಓವರ್ಗೆ ಅಂತ ಆಟ ಫಿಕ್ಸ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ರೀತಿಯಲ್ಲಿ ನಿರಾಸೆ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಳೆ ಬಂದು ಆಲ್ರೆಡಿ ಬೇಜಾರಾಗಿದ್ದ ನಮ್ಮ RCB ಫ್ಯಾನ್ಸು ದೆನ್ RCB ಸೋಲನ್ನು ನೋಡಿ ಇನ್ನಷ್ಟು ಬೇಜಾರಾದರು. ಎಲ್ಲೋ ಒಂದು ಕಡೆ RCBಗೆ ಹೋಮ್ ಗ್ರೌಂಡು ಅನ್ಲಕ್ ತರ್ತಾ ಇದೆಯಾ, RCBಗೆ ಗೆಲುವು ಕೊಡಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹಾಗಾದರೆ ಈ ಬಗ್ಗೆ ನಮ್ಮ ಬೆಂಗಳೂರಿಗರು ಅಥವಾ ನಮ್ಮ RCB ಫ್ಯಾನ್ಸ್ ಏನು ಹೇಳ್ತಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಚೆನ್ನಾಗಿ ಆಡಿದ್ರು, ಆದರೆ ಸುಯಾಶ್ ಶರ್ಮಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಗೆದ್ದಿರ್ತೀವಿ ಕನ್ಫರ್ಮ್ ಆಗಿ. ಆದರೆ ಲಾಸ್ಟ್ ತನಕ ಬಿಟ್ಟಿಲ್ಲ, ಫೈಟ್ ಇಲ್ಲೆಂಟ್. ಟಿಮ್ ಡೇವಿಡು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಲಾಸ್ಟ್ ಓವರ್ ಆಲ್ಮೋಸ್ಟ್ 22 ರನ್ಸ್ ತನಕ ಬಂತು. ಆಮೇಲೆ ಅದೇ ಸ್ವಲ್ಪ ಬೌಲಿಂಗ್ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಾ ಇದೆ. ಮ್ಯಾಮ್ ಆ್ಯಕ್ಚುಲಿ ಬೇರೆ ಸ್ಟೇಡಿಯಮ್ಗೆ ಹೋಗಿ ನಾವು ಗೆಲ್ತಾ ಇದ್ದೀವಿ. ಹೋಮ್ ಗ್ರೌಂಡಲ್ಲಿ ಸ್ವಲ್ಪ ಇನ್ನೂ ಕಂಡೀಷನ್ಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಗೆಲ್ತೀವಿ ಮುಂದೆ. ಹಾಂ ಮ್ಯಾಮ್ ಗೆಲ್ತೀವಿ. ಬೇರೆ ಗ್ರೌಂಡ್ ಕಂಡೀಷನ್ಸ್ ಗೊತ್ತಿರೋ ನಮ್ಮ RCB ಟೀಮ್ ಯಾಕೆ ಹೋಮ್ ಗ್ರೌಂಡಲ್ಲಿ ಈ ಥರ ಆಗ್ತಾ ಇದೆ ಗೊತ್ತಿಲ್ಲ ಮ್ಯಾಮ್. ಇವಾಗ ಪಿಚ್ ಒಂದೊಂದ್ಸಲ ರಿಪೋರ್ಟ್ ಮಾಡೋದು. ಲಾಸ್ಟ್ ಇಯರ್ 287 ಬ್ಯಾಟಿಂಗ್ ಪಿಚ್ ಇತ್ತು. ಇವಾಗ ಸಡನ್ನಾಗಿ ಲಾಸ್ಟ್ 3 ಮ್ಯಾಚಸ್ಸಿಂದ ಬೌಲಿಂಗ್ ಪಿಚ್ ಥರ ಕನ್ವರ್ಟ್ ಆಗಿ ಅದೇ ಸ್ವಲ್ಪ ಇನ್ನೂ ನೆಕ್ಸ್ಟ್ ಮ್ಯಾಚ್ ಕನ್ಫರ್ಮ್ ನಾವು ಗೆಲ್ತೀವಿ. ಹೋಮ್ ಗ್ರೌಂಡಲ್ಲಿ ಏನಾದರೂ ಪ್ರಾಕ್ಟೀಸ್ ಬೇಕಾ? ಹಾಂ ಸ್ವಲ್ಪ ಆಡಿದ್ರೆ ಗೆಲ್ತಾರೆ. ಬೌಲಿಂಗ್ ಮಾತ್ರ ಚೂರು ಯೋಚನೆ ಮಾಡಬೇಕು, ಪೇಸ್ ಇಲ್ಲ ಸ್ಪಿನ್ ಅಂತ ಅಷ್ಟೇ. ಮ್ಯಾಚ್ ಸೋತ್ರ ಅಂತ ಗೊತ್ತಾಯ್ತು. ಪದೇ ಪದೇ ಹೋಮ್ ಗ್ರೌಂಡಲ್ಲಿ ಸೋಲ್ತಾ ಇದ್ದಾರೆ. ಅದೇ ಏನು ಆಡೋಕೆ ಆಗ್ತಿಲ್ಲ ಅವ್ರಿಗೆ. ಪ್ರೆಷರ್ ಇರಬೇಕು. ಯಾವ ಥರ ಪ್ರೆಷರ್ ಅನ್ಸುತ್ತೆ? ಪ್ರೆಷರ್ ಅಂದರೆ ಹೋಮ್ ಆಡ್ತಿರೋದು ಹೋಮ್ ಗ್ರೌಂಡ್ ಅಲ್ವಾ, ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಕ್ರೌಡ್ಸು ತಮ್ಮ ಫ್ಯಾನ್ಸ್ ಇರುತ್ತೆ. ಸೊ ಅದರಿಂದ ಟೆನ್ಷನಿಂದ ಅವ್ರು ಆಡ್ತಿಲ್ಲ ಏನೋ. ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ ಮಿಕ್ಕಿನ ಮ್ಯಾಚಲ್ಲಿ ಗೆಲ್ತಾರೆ, ಅದೇ ಕಾನ್ಫಿಡೆನ್ಸಲ್ಲಿ ನಮ್ಗೆ ಇರೋದು. ಪ್ರಾಕ್ಟೀಸ್ ಏನಿಲ್ಲ, ಪ್ರೆಷರ್ ಬಿಟ್ಟು ಆಡಬೇಕಷ್ಟೇ. ದಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಪ್ರೆಷರ್ ಅಲ್ವಾ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಲಕ್ಕೂ ಫೇವರ್ ಮಾಡಬೇಕಾಗತ್ತೆ. ಟಾಸ್ ಇವಾಗ ನಿನ್ನೆ ಟಾಸ್ ಗೆದ್ದಿದ್ರೆ ನಮ್ಮವ್ರು ಚೇಸ್ ಮಾಡ್ತಿದ್ರು. ಅದೂ ಲಕ್ ಇರಬೇಕಲ್ಲ, ಟಾಸಲ್ಲೂ ಲಕ್ ಇರಬೇಕು. ಲಕ್ಕು ಅಕಸ್ಮಾತ್ ನಿನ್ನೆ ಟಾಸ್ ಗೆದ್ದಿದ್ರೆ ನಾವೇ ಗೆಲ್ತಿದ್ವಿ. ಸೊ ಅದು ಆ್ಯಕ್ಚುಲಿ ಇನ್ಷಿಯಲ್ ಫಸ್ಟ್ 10-20 ಓವರ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಪಿಚ್ಚಿನ ಇದೆಲ್ಲ ಇತ್ತು, ಬಟ್ ಇಟ್ ವಾಸ್ ಫೇವರಿಂಗ್ ಬೌಲರ್ಸ್. ಸೊ ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಇದಾಯಿತು, ಒಂದು ಅಡ್ವಾಂಟೇಜ್ ಆಯಿತು. ಸೊ ಚೇಸಿಂಗಲ್ಲಿ ಒಂದು ಸ್ವಲ್ಪ ಇದಾಯಿತು, ಡ್ರೈ ಆಯಿತು. ಸೊ ಅವ್ರಿಗೆ ಈಸಿ ಆಯಿತು ಆಡೋಕ್ಕೆ. ಬಟ್ ದೇ ವೆರ್ ನೋಯಿಂಗ್ ದ ಟಾರ್ಗೆಟ್ ಆಲ್ಸೋ. ಸೊ ದೇ ಡಿಡ್ಂಟ್ ಟೇಕ್ ಚಾನ್ಸ್ ತೊಗೊಂಡಿಲ್ಲ ಅವರು. ಸೊ ದೇ ವೆರ್ ನೋಯಿಂಗ್ 94 ಈಸಿಲಿ ಅವರು ಟಾರ್ಗೆಟ್ ರೀಚ್ ಮಾಡಿದ್ರು. ಅನ್ಲಕ್ ತರ್ತಿದೆ, ಬಟ್ ಔಟ್ಸೈಡ್ ಎಲ್ಲ 4 ಮ್ಯಾಚು ಗೆದ್ದಿದ್ದಾರೆ. ಸೊ ವಿ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಆಲ್ ದ ಬೆಸ್ಟ್. ಬೇಜಾರತ್ತಲ್ಲ. ಓಕೆ, ನೀನೇ ಪಂಜಾಬ್ ವರ್ಸಸ್ ಬೆಂಗಳೂರು ಮ್ಯಾಚಲ್ಲಿ ನಮ್ಮ RCB ಸೋತಿದೆ, ಎಕ್ಸ್ಪೆಷಲಿ ಹೋಮ್ ಗ್ರೌಂಡಲ್ಲಿ ಸೋತಿದೆ. ಹೇಗನ್ನಿಸ್ತು? ಅನ್ಸೋದೇನು ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ನಮ್ಮ ಟೀಮು 4ರಲ್ಲಿ 4 ಹೋಮ್ ಗ್ರೌಂಡಲ್ಲಿ ಸೋತಿದೆ. ಔಟ್ ಆಫ್ ಗ್ರೌಂಡ್ ಹೋಮ್ ಗ್ರೌಂಡ್ ಇದೆ, ಎಲ್ಲ ಗೆದ್ದು ಬಂದಿದ್ದಾರೆ. ಸೊ ಹೋಪಿಂಗ್ ಸೊ ನೆಕ್ಸ್ಟ್ ಗೆಲ್ತಾರೆ ಅಂತ ಒಂದು ಖುಷಿ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡಬೇಕು ಅಷ್ಟೇ. ಯಾಕೆ ಹೋಮ್ ಗ್ರೌಂಡ್ ಪದೇ ಪದೇ RCBಗೆ ವೀಕ್ನೆಸ್ ತರ್ತಾ ಇದೆ ಅಥವಾ ಅನ್ಲಕ್ ತರ್ತಿದೆ? ಅದೇ ಗೊತ್ತಾಗ್ತಿಲ್ಲ ಯಾರಿಗೂ ಆ್ಯಕ್ಚುಲಿ. ನೋಡೋಕೆ ಹೋದರೆ ನಾವು ಎಲ್ಲ ಲೆಕ್ಕಾಚಾರನ ಉಲ್ಟಾ ಮಾಡಿನೇ ಅವರು ಸೋಲ್ತಾ ಇದ್ದಾರೆ. ನಿನ್ನೆನೂ ಕೂಡ ಟೀಮ್ ಡೇವಿಡ್ ಆಡಿಲ್ಲ ಅಂದರೆ ಮ್ಯಾಚ್ ಫುಲ್ಲು 50 ಅಲೌಟ್ ಆಗ್ತಿದ್ರು ಮೇ ಬಿ. ಸೊ ಏನು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏನಾಗ್ತಿದೆ ಅಂತ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಮ್ ಗ್ರೌಂಡಲ್ಲಿ ಗೆಲ್ಲಬೇಕು ಅಂದರೆ ಏನು ಬೇಕು RCBಗೆ? ವೀಕ್ನೆಸ್ ನನ್ನ ಪ್ರಕಾರ ಚೇಸಿಂಗ್ ಆಗಬೇಕು. ಚೇಸಿಂಗ್ ಎಲ್ಲ ಬ್ಯಾಟಿಂಗೇ ಫಸ್ಟ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಸೋಲ್ತಿದ್ದಾರೆ ಅನಿಸುತ್ತೆ. ಚೇಸಿಂಗ್ ಇದ್ದರೆ ವಿನ್ ಆಗಬಹುದು ಅನಿಸ್ತಿದೆ. ಟಾಸ್ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಕರೆಕ್ಟು. ಸೊ ಟಾಸ್ ಆ್ಯಕ್ಚುಲಿ ಎವ್ರಿ ಮ್ಯಾಚಲ್ಲಿ ನಿಮಗೆ ಟಾಸೇ ಮೇಯ್ನು. ಯಾವತ್ತು ಟಾಸ್ ವಿನ್ ಆದರೆ ನೆಕ್ಸ್ಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾವು ಟಾಸ್ ಆಗಿ ನೆಕ್ಸ್ಟ್ ವಿನ್ ಆಗ್ಬೋದು ಅಂತ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ, ಗೆಲ್ತಾರೆ. ಬಟ್ ನಾವೇನು ಲೋವಲ್ಲಿಲ್ಲ, ಒಂದು 3-4 ಪಾಯಿಂಟಲ್ಲಿ ಇದ್ದೀವಿ. ಸೊ ವಿಲ್ ಕಮ್ ಬ್ಯಾಕ್. ಎಸ್, ಆಲ್ ದ ಬೆಸ್ಟ್ RCB ನೆಕ್ಸ್ಟ್ ಮ್ಯಾಚ್ಗೆ. ಮ್ಯಾಚ್ ಏನನ್ಸ್ತಂದರೆ ಅದು ಹೋಮ್ ಗ್ರೌಂಡಲ್ಲಿ ಸೋಲೋದು ಫಿಕ್ಸ್ ಕನ್ಫರ್ಮ್ ಆಯಿತು. ಹಾಂ ಅಷ್ಟೇ. ನಿನ್ನೆ ಮ್ಯಾಚ್ ವಿನ್ ಆಗ್ಬೋದಿತ್ತು. 14 ಓವರಲ್ಲಿ ಸ್ಕೋರ್ ಕಮ್ಮಿ ಆಯಿತು ಹೊಡೆದು ಅಷ್ಟೇ. ಆಮೇಲೆ ವೀಕ್ನೆಸ್ ಏನಿರ್ಬೋದು ಹೋಮ್ ಗ್ರೌಂಡಲ್ಲಿ ಪದೇ ಪದೇ ಬ್ಯಾಟರ್ಸು ಮೇನ್. ಬೇರೆ ಗ್ರೌಂಡಲ್ಲಿ ಬ್ಯಾಟ್ಸ್ಮನ್ ಒಳ್ಳೆ ಆಡ್ತಾರೆ. ಅದು ಇನ್ನೇ ಅವ್ರಿಗೆ ಬ್ಯಾಟ್ಸ್ಮನ್ನಿಗೆ ಕೈ ಇಡಲಿಲ್ಲ, ಎಲ್ಲ ಅವ್ರ
ಅವರೇ ಔಟ್ ಆಗ್ತಾ ಇದ್ದಾರೆ ಔಟ್ ಆಗ್ತಾ ಬೇಗ ಬೇಗ ಔಟ್ ಆಗ್ತಾರೆ. ಓಕೆ, ನಿನ್ನೆ ಒಂದಿನದ ಬಿಡಿ ಉಳ್ಕಿದ 4 ಮ್ಯಾಚ್ ಈ ತರ ಆಗಿದೆ. ಹೋಮ್ ಗ್ರೌಂಡ್ ಅಲ್ಲಿ ಸೋಲಕ್ಕೆ ಏನಾದ್ರು ಫ್ಯಾನ್ಸ್ ಪ್ರೆಷರ್ ಜಾಸ್ತಿ ಆಗ್ತಿದ್ಯಾ ಅಥವಾ ಅವ್ರಿಗೆ ಏನಾದ್ರು ಪ್ರಾಕ್ಟೀಸ್ ಬೇಕಾ ಪಿಚ್ ಅಲ್ಲಿ, ಏನ್ ಕತೆ? ಪ್ರಾಕ್ಟೀಸ್ ಅಂದರೆ ಬೇರೆ ಗ್ರೌಂಡಲ್ಲಿ ಅವರು ಫ್ಯಾನ್ಸ್ ಇದ್ದು ಯಾರಿಲ್ಲ, ಅದಷ್ಟು ಇಲ್ಲ. ಹೋಮ್ ಪಿಚ್ಚಲ್ಲಿ ಫ್ಯಾನ್ಸಿಗೆ ಫ್ಯಾನ್ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಪ್ರೆಷರ್ ತಗೊಳ್ತಾ ಇರತ್ತೆ. ತಗೊಳ್ತಿದ್ದಾರೆ. ಓಕೆ, ಏನಾದ್ರು ಪ್ರಾಕ್ಟೀಸ್ ಬೇಕಾ ಹೋಮ್ ಗ್ರೌಂಡ್ ಅಲ್ಲಿ? ಪ್ರಾಕ್ಟೀಸ್ ಬೇಕು. 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 ನೆಕ್ಸ್ಟ್ ಟೈಮ್ ಮ್ಯಾಚ್ ಇದ್ದಾಗ ಪ್ರಾಕ್ಟೀಸ್ ಮಾಡಬೇಕು ಒಂದೆರಡು ದಿನ ಆದ್ರೆ. ಹೌದು. ಓಕೆ, ನೋಡಿದ್ವಿ ಮ್ಯಾಚ್. ಹೇಗೆ ಅನಿಸ್ತು? ಮೇ ಬಿ ಐ ಥಾಟ್ ತುಂಬ ಅರ್ಲಿ ವಿಕೆಟ್ಸ್ ತುಂಬ ಡೌನ್ ಆಗೋಯ್ತು. ಸೊ ಇಟ್ ವಾಸ್ ಅ ವಿನ್ನಿಂಗ್ ಮ್ಯಾಚ್, ಬಟ್ ಸ್ಟಿಲ್ ಎನಿವೆ ಆಲ್ ದ ಬೆಸ್ಟ್. ಯಾರಿಗೆ RCB-ಗೆ CSK-ಗ? ಐ ಲೈಕ್ ಬೋತ್ RCB ಆ್ಯಂಡ್ CSK, ಬಟ್ ಮೈ ಹಾರ್ಡ್ ಕೋರ್ CSK ಫ್ಯಾನ್. ಬಟ್ ಇಷ್ಟು ವರ್ಷ ಅವ್ರು ಕಪ್ ಗೆಲ್ಲಿಲ್ಲ, ಸೊ ಅದಕ್ಕೋಸ್ಕರ ಐ ವಾಂಟ್ RCB ಟು ವಿನ್ ದ ಕಪ್. ಆಗಬೇಕು ಅಂತ. ಓಕೆ, CSK ಫ್ಯಾನ್ ಅಂತ ಹೇಳಿದ್ರೆ ಏನು ರೀಸನ್ಗೆ CSK ಫ್ಯಾನ್ ನೀವು? ಬೇಸಿಕಲಿ ಐ ಆಮ್ ಬೇಸ್ಡ್ ಫ್ರಮ್ ತಮಿಳ್ನಾಡು. ಸೊ ಧೋನಿ ನಂಗೆ ತುಂಬ ಇಷ್ಟ. ಸೊ ಧೋನಿಗೋಸ್ಕರ ಐ ಆಮ್ ಹಾರ್ಡ್ ಕೋರ್ CSK ಸಪೋರ್ಟ್. ಐ ಡೋಂಟ್ ನೋ ಇಫ್ ಧೋನಿ ರಿಟೈರ್ಸ್, ಐ ಡೋಂಟ್ ನೋ ವೆದರ್ ಐ ವಿಲ್ ಸಪೋರ್ಟ್ CSK or not, ಬಟ್ ಐ ಲವ್ CSK. Because you're from Tamil Nadu. Not basically from Tamil Nadu. I love Dhoni a lot. ಸೊ ನಮ್ಮ ಇಂಡಿಯಾ ಕಪ್ಪೆಲ್ಲ ಗೆದ್ಕೊಟ್ಟಿದ್ದಾರೆ. ಸೊ ಎಷ್ಟು ಜನ ಅವ್ರನ್ನ ಟ್ರೋಲ್ ಮಾಡಿದ್ರು, 43 ಇಯರ್ಸ್ಗೆ ಬಂದ್ಬಿಟ್ಟು ಅವ್ರು ಆಡೋ ಬ್ಯಾಟಿಂಗ್ ಸ್ಕಿಲ್ಸ್ ಐ ಡೋಂಟ್ ಥಿಂಕ್ ದ ಯಂಗರ್ ಜನರೇಷನ್ಸ್ ಹ್ಯಾವ್ ದಟ್. ಸೊ ದಟ್ ಇಸ್ ವೈ ಐ ಲವ್ ಹಿಮ್ ಅ ಲಾಟ್. ಎನಿವೇ ಆಲ್ ದ ಬೆಸ್ಟ್ ಟು ಬೋತ್ CSK and RCB. RCB fan. ನಾವು ನೀವು ರೆಡ್ ಹಾಕೊಂಡಿದ್ದೀರಾ? ಹೌದು, ಅದೇನೇ ನಮ್ಮಿಬ್ರಿಗೂ ಇರೋ ಡಿಫ್ರೆನ್ಸು. ನಾವು ಪಕ್ಕ RCB ಫ್ಯಾನ್. ಓಕೆ, ನಿನ್ನೆ RCB ವರ್ಸಸ್ ಪಂಜಾಬ್ ಮ್ಯಾಚ್ ಅಲ್ಲಿ RCB ಸೋಲ್ತು. ಇಲ್ಲ, ಬೇಜಾರಾಯಿತು. ಗೆಲ್ಲ ಮ್ಯಾಚ್ ಇತ್ತು, ಬಟ್ ಕೆಲವು ಲೂಸ್ ಡೆಲಿವರೀಸಿಂದ ನಮಗೆ ಮ್ಯಾಚ್ ಸೋಲಂಗಾಯಿತು. ಬಟ್ ಇನ್ನೂ ಟೂರ್ನಮೆಂಟ್ ಕೈಯಲ್ಲಿದೆ ಅಂತ ಅನ್ಸುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡ್ ಅಲ್ಲಿ ಪದೇ ಪದೇ RCB ಸೋಲಾಗ್ತಿದೆ, ಏನು ರೀಸನ್ ಇರ್ಬೋದು? ಗೊತ್ತಿಲ್ಲ. ಈಚೀಚೆಗೆ ಚಿಕ್ಕ ಗ್ರೌಂಡಲ್ಲೆಲ್ಲ ಹೈ ಟೋಟಲ್ಸ್ ಬರ್ತಾ ಇದೆ. ಆ್ಯಂಡ್ ಮೇ ಬಿ ಅವರ್ ಬೌಲಿಂಗ್ ಲೈನಪ್ ಇಸ್ ಸ್ಟಿಲ್ ನಾಟ್ ಅಡ್ಜಸ್ಟೆಡ್ ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ನಮ್ಮ ಬೌಲಿಂಗ್ ಹುಡುಗರಿಗೆ ಚಿನ್ನಸ್ವಾಮಿ ಅಡ್ಜಸ್ಟ್ ಆಯಿತು ಅಂದರೆ ನಮಗೂ ಮ್ಯಾಚ್ ಗೆಲ್ಲೋ ಥರ ಅನಿಸುತ್ತೆ. ಹೌದು. ಎಲ್ಲ ಒಂದು ಕಡೆ ಫ್ಯಾನ್ಸ್ ತುಂಬ ಜನ ಇರೋದ್ರಿಂದ ಪ್ರೆಷರ್ ತಗೋದಿದ್ದಾರಾ RCB ಅವರು, ಅಥವಾ ಏನಾದರೂ? ಇಲ್ಲ, ಆ ಥರ ಏನಿಲ್ಲ. ಪ್ರಾಕ್ಟೀಸ್ ಬೇಕಾ ಅನ್ನೋದು ಬೇರೆ ಪ್ರಶ್ನೆ, ಬೇಕಾಗಿರ್ಬೋದು. ಬಟ್ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಏನಿಲ್ಲ. ಫ್ಯಾನ್ಸ್ ಜಾಸ್ತಿಯಿಂದ ನಮ್ಮ ಟೀಮ್ಗೆ ಎನರ್ಜಿನೇ ಜಾಸ್ತಿ ಸಿಗುತ್ತೆ. ನಮ್ಮ ಫ್ರ್ಯಾಂಚೈಸಿಗೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ. ಎಲ್ಲ ಟೀಮ್ಗಳಿಂದ ಜಾಸ್ತಿ ಸಪೋರ್ಟರ್ಸ್ ಇರೋದು ನಮ್ಮ RCB-ಲೇ. ಎಲ್ಲೋ ಒಂದು ಕಡೆ RCB ಫ್ಯಾನ್ಸ್ ಚಿನ್ನಸ್ವಾಮಿ ಜಾಸ್ತಿ ಇದ್ದಾಗ ಬೇರೆಯವರು ಹೊಡಿತಾ ಇದ್ದಾರೆ ಅಂದರೆ ಅದನ್ನೊಂಥರ ಏನು ರಿವೆಂಜ್ ಅನ್ನೋ ರೀತಿ ತಗೊಂಡು ಅವರು ಕ್ರೇಜಲ್ಲಿ ಹೊಡಿತಾ ಇದ್ದಾರೆ. ಬಟ್ ನಮ್ಮ RCB-ಗೆ ಆಡೋಕ್ಕಾಗ್ತಿಲ್ಲ, ಏನು ರೀಸನ್ ಇರ್ಬೋದು? ಇರ್ಬೋದೇನೋ, ಯಾರಿಗೂ ಗೊತ್ತು. ಯಾಕೆಂದರೆ ಅವ್ರವ್ರ ಹೋಮ್ ಗ್ರೌಂಡಲ್ಲಿ ಅವ್ರಿಗೆ ಸಪೋರ್ಟ್ ಸಿಗದೇ ಇದ್ದಾಗ ಇಲ್ಲಿ ಆಚೆ ಬಂದಾಗ ನಮ್ಮ ಚೀರಾಟ, ನಮ್ಮ ಕಿರ್ಚಾಟ, ನಮ್ಮ ಸಪೋರ್ಟ್ನೇ ಅವ್ರು ಎನರ್ಜಿಯಾಗಿ ತೊಗೊಂಡು ಹೊಡಿತಾ ಇರ್ಬೋದು. ಅದರಿಂದ ನಾವು ಕುಗ್ಗೋ ಅವಶ್ಯಕತೆ ಏನಿಲ್ಲ. ನಮ್ಮ ಸಪೋರ್ಟ್ ಯಾವತ್ತೂ ಇರಲೇಬೇಕು ನಮ್ಮ RCB ಟೀಮ್ಗೆ. ಅದರಿಂದ ನಮ್ಮ ಟೀಮ್ ಸಹ ಗೆಲ್ಲಕ್ಕೆ ಶುರು ಮಾಡುತ್ತೆ. ಎಸ್, ಖಂಡಿತ. ಆಲ್ ದ ಬೆಸ್ಟ್ RCB. ಎಕ್ಸ್ಪೀರಿಯನ್ಸ್ ಹೇಳಿ, ನೀವು RCB ಫ್ಯಾನ್ ಅಥವಾ ಬೇರೆ ಯಾವುದಾದ್ರೂ ಟೀಮ್ ಫ್ಯಾನ್? I am Pakka RCB fan. Yes. ಹೇಗೆ ಅನಿಸ್ತು ನಿನ್ನೆ RCB ಮ್ಯಾಚ್? I mean little rain bantalla, so dew factor bande barutte. Pitch also was unconditionable, and actually ನಾನು ಟೋಟಲ್ ಬಂದು ಅರೌಂಡ್ 120-130 ಅಂತ ಅಂದ್ಕೊಂಡೆ. ಬಟ್ ನಮ್ಮ ಹುಡುಗರೆಲ್ಲ ಸ್ವಲ್ಪ ಆಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡ್ಯೂ ಆ್ಯಂಡ್ ಬಾಲ್ ಸ್ವಿಂಗ್ ಆಗ್ತಾಯಿತ್ತು. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್. ಹೋಪ್ ಫಾರ್ ದ ಟುಮಾರೋಸ್ ಮ್ಯಾಚ್ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಮ್ಯಾಚಲ್ಲಿ RCB ಸೋಲ್ತು, ಹೇಗೆ ಅನ್ನಿಸ್ತು? ಒಳ್ಳೆ ಫೈಟ್ ಇತ್ತು. ಸುಯೇಶ್ ಶರ್ಮಾ ಓವರ್ ಒಂದು ಸ್ವಲ್ಪ ಗೇಮ್ ಚೇಂಜರ್ ಇತ್ತು. ಟೈಟಾಗಿ ಮಾಡಿದ್ರು ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಲಾಸ್ಟಲ್ಲಿ 1 ಓವರ್. ಬಟ್ ಗುಡ್ ಫೈಟ್ ಇತ್ತು RCB-ದು. ಹಾಂ, ಎಲ್ಲ ಒಂದು ಕಡೆ ಹೋಮ್ ಗ್ರೌಂಡು RCB-ಗೆ ನೆಗೆಟಿವಿಟಿ ಅನಿಸ್ತಿದೆ. ಏನು ಕಾರಣ ಇರ್ಬೋದು? ಇಲ್ಲ, ನಿನ್ನೆ ಮೇಜರ್ ವೆದರ್ ಒಂದು ಸ್ವಲ್ಪ ಇದು ಇಂಪ್ಯಾಕ್ಟ್ ಮಾಡ್ತು ಮ್ಯಾಚ್ಗೆ. ಬಟ್ ಓವರಾಲ್ ಇಟ್ಸ್ ಇನ್ನೂ ಟೈಮ್ ಇದೆ, ಇನ್ನೂ 4 ಮ್ಯಾಚಸ್ ಇದೆ. ಸೊ ಐ ಹೋಪ್ ದಿಲ್ ಮೇಕ್ ಅ ಕಮ್ ಬ್ಯಾಕ್. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಚೆನ್ನಾಗಿತ್ತು ಮ್ಯಾಚು. ಬಟ್ ಇನ್ನೊಂದು ಸ್ವಲ್ಪ ಆಡಬೇಕಾಗಿತ್ತು. ರನ್ ಬಂದಿದ್ರೆ ಪಕ್ಕ ಮ್ಯಾಚ್ ನಮ್ಮದೇ ಆಗಿತ್ತು. ನಮ್ಮದೇ ಆಗಿರೋದು. ಓಕೆ, ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡು RCB ನೆಗೆಟಿವಿಟಿ. ಅದೇನೋ ಈ ಸಲ ಮೋಸ್ಟ್ಲಿ ಬೌಲಿಂಗ್ ಪಿಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಟಫ್ ಆಗ್ತಾ ಇದೆ. ಮೇ ಬಿ ಅಪ್ಕಮಿಂಗ್ ಮ್ಯಾಚು ಪ್ಯಾಕಪ್ ಮಾಡೇ ಮಾಡ್ತಾರೆ ಅಂತ
ಹೌದು ಶೋರ್. ಓಕೆ, ಏನು ಪ್ರಾಕ್ಟೀಸ್ ಬೇಕಾ RCBಗೆ ಏನಾದರೂ? ಪ್ರಾಕ್ಟೀಸ್ಗಿಂತ ಟೀಮಲ್ಲಿರೋ ಪ್ಲೇಯರ್ಸು ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಷ್ಟೇ. ಮಿಡ್ಲ್ ಆರ್ಡರಲ್ಲಿ ಮೇಜರಾಗಿ ಅವ್ರು ಹಾಕಿದ್ರು ಅಂದರೆ ಖಂಡಿತ ಹೊಡಿತೀವಿ. ಹೊಡಿತೀರಾ? ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCB. ಹೇಗೆ ಅನಿಸ್ತು ಸರ್ ನಿನ್ನೆ ಮ್ಯಾಚು? ಮ್ಯಾಚ್ ಚೆನ್ನಾಗಿದೆ, ಏನು ಮಾಡೋಕ್ಕಾಗಲ್ಲ, ಮಳೆ ಬಂದಿತ್ತಲ್ಲ, ಮಳೆ ಬಂದಿದ್ದಕ್ಕೆ RCB ಸೋತ್ತಾ? ಸುಮ್ಮನೆ ಮಳೆಗೋಸ್ಕರ ಸೋತಿರೋದು. ಓಕೆ, ಎಲ್ಲ ಒಂದ್ ಕಡೆ ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚ್ ಸೋತಿದ್ದಾರೆ. ವಾಸ್ತು ಸರಿ ಇಲ್ಲ ಅನ್ಸುತ್ತೆ ಯಾಕೆ ಈ ಸಲ. ವಾಸ್ತು ಸರಿ ಇಲ್ಲ. ವಾಸ್ತು ಸರಿ ಆಗ್ಬೇಕಂದ್ರೆ ಏನು ಮಾಡಬೇಕು? ವಾಸ್ತು ಸರಿ ಆಗ್ಬೇಕಂದ್ರೆ ಜಾಸ್ತಿ ಬೆಂಗಳೂರು ಪ್ಲೇಯರ್ನ ಆಡಿಸ್ಬೇಕು. ಈ ಪಡಿಕಲ್ನ ಬಾಂಗ್ಡೆನ ಇಬ್ಬರನ್ನೂ ಆಡಿಸಿದ್ರೆ ಚೆನ್ನಾಗಾಗುತ್ತೆ. ನಿನ್ನೆ ಆಲ್ ಔಟ್ ಅಲ್ಲ ಅವರು? ಆಲ್ ಔಟ್ ಅಲ್ಲ, 9 ವಿಕೆಟು, ಇನ್ನೂ 1 ವಿಕೆಟ್. ಯಾರು ಪಡಿಕಲ್ ಆಡಿಲ್ಲಲ್ಲ ನಿನ್ನೆ, ಹಂಗಾಗಿ RCB ಗೆಲ್ಬೇಕು ಅಂತಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಅವರಿಬ್ಬರನ್ನೇ ಆಡಿ ನಾಡ್ದು ಅಲ್ಲಿ ಹೋಗಿ ಹೊಡಿತೀವಿ ಬಿಡಿ. ಅಲ್ಲಿ ಇಲ್ಲಿ ಬಂದವ್ರಿಗೆ ನಾವು ಯಾವತ್ತು ಅತಿಥಿ ಸತ್ಕಾರ ಜಾಸ್ತಿ ಅಲ್ಲ, ಹಂಗೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಓಕೆ, ನಾಳೆ ಅಲ್ಲೋ ಹೊಡೆದು ಬರ್ತೀವಿ. ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲ ಗೇಮು ಬಿಟ್ಕೊಡ್ತೀರಾ ಹಾಗಾದ್ರೆ ಅತಿಥಿ ಸತ್ಕಾರ? ನೋಡೋಣ, ಚೆನ್ನೈ ಅವರು ಡೌಟ್ ಬಿಡೋದು, ಓಕೆ ನಮ್ಮ ಪಕ್ಕದವ್ರು. ಓಕೆ, ಹಾಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCB, ಯಾವಾಗಲೂ ಕಪ್ಪು ನಮ್ಮದೇ. ನಿನ್ನೆ RCB ವರ್ಸಸ್ ಪಂಜಾಬ್ ಮ್ಯಾಚ್ ಹೇಗಾಯ್ತು ಸರ್? ಮ್ಯಾಚ್ ಚೆನ್ನಾಗಿದೆ, ಬಟ್ ಏನು ಮಳೆ ಬಂದು ಓವರ್ ಕಡಿಮೆ ಮಾಡಿದೆ, 14 ಓವರ್ ಮಾಡಿದಾರಲ್ಲ. ಸೊ ಅದರಿಂದ ಮತ್ತೆ ಟಾಸ್ ಬೇರೆ ಸೋತಿದ್ರು. ಈ ಅಂದರೆ ಬೆಂಗಳೂರು ಪಿಚ್ಚಲ್ಲಿ 3 ಮ್ಯಾಚ್ ಆಗಿದೆ, 3 ಮ್ಯಾಚಲ್ಲೂ ಟಾಸ್ ಸೋತಿದ್ದಾರೆ. ಸೊ ಇಲ್ಲಿ ಚೇಸಿಂಗ್ ಮ್ಯಾಚ್ ವಿನ್ ಆಗ್ತಿದೆ, ಯಾರು ಫಸ್ಟ್ ಬ್ಯಾಟಿಂಗ್ ಯಾರು ವಿನ್ ಆಗ್ತಾಯಿಲ್ಲ. ಸೊ ಆಲ್ರೆಡಿ ಟಾಸ್ ವಿನ್ನರು ಡಿಸೈಡ್ ಮಾಡಿದ್ವಿ ಈ ಮ್ಯಾಚ್ ವಿನ್ ಆಗಲ್ಲ ಅಂತ. ಬಟ್ ಮಳೆ ಬೇರೆ ಬಂದಿದೆ, ಪಿಚ್ ಸ್ವಲ್ಪ ಚೇಂಜಸ್ ಆಗಿದೆ. ಫಸ್ಟು ವಿಕೆಟ್ಗಳು ಬೇಗ ಬಿದ್ದ ಕಾರಣ ರನ್ ಕಡಿಮೆ ಆಯಿತು. ಆಮೇಲೆ ಡೇವಿಡ್ ಒಳ್ಳೆ ಸ್ಕೋರ್ ತಂದರು. ಬಟ್ ಮ್ಯಾಚ್ ಚಾನ್ಸ್ ಇತ್ತು, ಬಟ್ ಲೋ ಸ್ಕೋರ್ ಇದ್ದ ಕಾರಣ ಸೋತ್ರು ನಿನ್ನೆ. ಓಕೆ, ಎಲ್ಲೋ ಒಂದ್ ಕಡೆ ಹೋಮ್ ಗ್ರೌಂಡ್ ಪದೇ RCB ಸೋಲೇ ತಪ್ಪಿತ್ತು. ಮನೆ ಹಾಗೆ ಬರಲ್ಲ ಅನ್ಸುತ್ತೆ RCBಗೆ. ಮನೆ ಅಂದರೆ ಫ್ಯಾನ್ಸ್ ಜಾಸ್ತಿ ಇರ್ತಾರ, ಕ್ರೇಜ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲ್ಲ ಅನಿಸುತ್ತೆ. ಇದೇ ಇರ್ಬೋದು. ಹೊರಗಡೆ ಹೋದ್ರೆ ಮ್ಯಾಚ್ ಎಲ್ಲ ವಿನ್ ಆಗ್ತಿದ್ದಾರೆ. ಸೊ ನಿನ್ನೆ ಸೋತಿದ್ದಕ್ಕೆ ನಾಳೆ ವಿನ್ ಆಗ್ತಾರೆ. ನಾಳೆ ಮ್ಯಾಚ್ ಇದೆಯಲ್ಲ ಪಂಜಾಬಲ್ಲಿ, ನಾಳೆ ವಿನ್ ಆಗ್ತಾರೆ ಪಕ್ಕ. ಹಾಗೆ ಆಗ್ತಾರೆ. ಇವರು ಟಾಸ್ ವಿನ್ ಆಗ್ತಾರೆ, ಇವರು ವಿನ್ ಆಗ್ತಾರೆ. ಹೋಮ್ ಗ್ರೌಂಡ್ ಅಲ್ಲಿ RCB ಗೆಲ್ಬೇಕು ಅಂದ್ರೆ ಏನಾದರೂ ಪ್ರಾಕ್ಟೀಸ್ ಬೇಕಾ? ಪ್ರಾಕ್ಟೀಸ್ ಏನಿಲ್ಲ, ಟಾಸ್ ವಿನ್ ಆಗಬೇಕಷ್ಟೇ. ಟಾಸ್ ವಿನ್ ಆದರೆ 100% ವಿನ್ ಆಗ್ತಾರೆ. ಚೇಸಿಂಗೇ ಆಗ್ತಾ ಇರೋದಲ್ಲ, 3 ಮ್ಯಾಚಲ್ಲಿ ಚೇಸಿಂಗ್ ವಿನ್ ಆಗ್ತಾ ಇರೋದು. ಟಾಸ್ ವಿನ್ನರ್ 100% ವಿನ್ ಆಗ್ತಾರೆ. ಓಕೆ, RCB ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ ಮ್ಯಾಚ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ RCB ಫ್ಯಾನ್ಸ್ ಏನು ಹೇಳಿದ್ರು ಅಂತ. RCB ಸೋತ್ರು ಗೆದ್ರೂ ನಮ್ಮ RCB ಫ್ಯಾನ್ಸು ಅವ್ರಿಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಅವರ ಫ್ಯಾನ್ಸ್ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. RCB ನೆಕ್ಸ್ಟ್ ಮ್ಯಾಚು ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಕ್ರೇಜ್ ಇಟ್ಕೊಂಡು ಈ ಮ್ಯಾಚ್ ಆಯಿತು. ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡಲ್ಲಿ ನಮ್ಮ ಫ್ಯಾನ್ಸ್ ಪ್ರೆಷರ್ ಕೂಡ RCB ಟೀಮ್ಗೆ ಏನೋ ತೊಂದರೆ ಕೊಡ್ತಾ ಇರ್ಬೋದು ಅಂತಲೂ RCB ಫ್ಯಾನ್ಸ್ ಹೇಳ್ತಿದ್ದಾರೆ. ಹಾಗೆಯೇ ಸ್ವಲ್ಪ ಪ್ರಾಕ್ಟೀಸ್ ತೊಗೊಂಡ್ರೆ RCB ಮ್ಯಾಚ್ ಖಂಡಿತವಾಗ್ಲೂ ಹೋಮ್ ಗ್ರೌಂಡಲ್ಲೂ ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಮ್ಯಾಚ್ಗೆ ಅಂತ ಹೇಳ್ತಾ RCB ಫ್ಯಾನ್ಸ್ ಮಾತಾಡಿದ್ರು. ಇನ್ನು ನಾವು ಕೂಡ RCBಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.